ತಡ್ರಿ ಸರ್, ಏನು ಸೆಟ್ ಆಗಿಲ್ಲ. ಬ್ಯಾಟ್ರಿ ಫೋಟೋ ಬಂತು ಸರ್. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು 2ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ದತ್ತಾಂಶಗಳ ಸಂಗ್ರಹಣೆ ಅಂತ ಏನು ಪಾಠ ಇದೆಯಲ್ಲ, ಆ ಪಾಠದಲ್ಲಿ ಬರುವಂತಹ ಒಂದು ಯೋಜನೆ ಆಧಾರಿತ ಪ್ರಶ್ನೆ ಅಂತ ಇದೆ. ಅಂದರೆ ಈ ಸಮೀಕ್ಷೆಯನ್ನು ನಾವು ಸಮೀಕ್ಷೆ ಮಾಡ್ತೀವಿ, ಅದು ಮಾದರಿ ಸಮೀಕ್ಷೆ ಅಂತಂದರೆ ಇದು ಜನಸಂಖ್ಯೆಯ ಒಂದು ಭಾಗ ಅಂತ ನಾವು ಈಗಾಗಲೇ ನಮ್ಮ ಮೊದಲನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸಂಪೂರ್ಣ ಎಣಿಕೆ ಮತ್ತು ಮಾದರಿ ಸಮೀಕ್ಷೆ ಅಂದರೆ ಸಂಪೂರ್ಣ ಎಣಿಕೆಯ ಒಂದು ಭಾಗ. ಅಂದರೆ ನಾವೀಗ 10 ಜನರನ್ನು ಭೇಟಿಯಾಗುವುದರ ಬದಲಾಗಿ 2 ವ್ಯಕ್ತಿಗಳನ್ನು ಭೇಟಿಯಾಗಿ ಮಾಹಿತಿಗಳನ್ನು ಸಂಗ್ರಹಿಸಿದರೆ ಅದಕ್ಕೆ ನಾವೇನಂತೀವಿ, ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಅಂದರೆ ಸಂಪೂರ್ಣ ಎಣಿಕೆ ಅಂದರೆ 10 ಜನರ ಭೇಟಿ, 2 ಜನರ ಭೇಟಿ ಆಗೋದು ಅಂದರೆ ಅದರ ಒಂದು ಭಾಗ. ಹಾಗೆ ನಾವು ಮಾದರಿ ಸಮೀಕ್ಷೆಯನ್ನು ಮಾಡ್ತಾ ಹೋಗ್ತೀವಿ. ಯಾಕಂದರೆ ಹೆಚ್ಚಿನ ದತ್ತಾಂಶಗಳನ್ನು ನಾವು ಸಂಗ್ರಹಿಸುವಾಗ ನಾವು ಮಾಡುವಂಥದ್ದು ಯಾವುದು ಅಂತಂದರೆ ಮಾದರಿ ಸಮೀಕ್ಷೆ. ಅದಕ್ಕಾಗಿಯೇ ಈ ಮಾದರಿ ಸಮೀಕ್ಷೆಯನ್ನು ನಾವು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಾಯೋಗಿಕವಾದಂಥ ಒಂದು ಪಾಠವನ್ನು ನಮ್ಮ ವಿದ್ಯಾರ್ಥಿಗಳೀಗ ಗಮನಿಸಬೇಕು. ಶೋಧಕ ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ ಹೋದಾಗ ಅವನು ಹೇಗೆ ಮಾದರಿ ಸಮೀಕ್ಷೆಯನ್ನು ಮಾಡ್ತಾನೆ? ಸಂಪೂರ್ಣ ಎಣಿಕೆ ಅಂತ ನಿಮ್ಗೆ ಗೊತ್ತಿದೆ. ಈಗಾಗಲೇ ಸಂಪೂರ್ಣ ಎಣಿಕೆ ಅಂತಂದರೆ ಸಂಪೂರ್ಣವಾಗಿ ಹೋಗಿ ಎಲ್ಲರಿಗೂ ಭೇಟಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸುವಂಥದ್ದು. ಎಲ್ಲರಿಗೂ ಭೇಟಿಯಾಗಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದರೆ ಅದು ಸಂಪೂರ್ಣ ಎಣಿಕೆ ಅಂತ ಆಗ್ತದೆ. ಆದರೆ ಇದು ಮಾದರಿ ದತ್ತಾಂಶ ಅಂದರೆ ಮಾದರಿ ಸಮೀಕ್ಷೆ ಅಂತಂದರೆ ಸಂಪೂರ್ಣ ಎಣಿಕೆಯ ಒಂದು ಭಾಗ ಕೆಲವೇ ಜನರನ್ನು ಭೇಟಿಯಾಗಿ ಸಂಗ್ರಹಿಸುವಂತಹ ಒಂದು ಮಾದರಿಗೆ ನಾವು ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಈ 2ನೇ ಅಧ್ಯಾಯದಲ್ಲಿ ಒಂದು ಯೋಜನೆ ಆಧಾರಿತ ಪ್ರಶ್ನೆ ಅಂತ ಇದೆ. ಯೋಜನೆ ಆಧಾರಿತ ಪ್ರಶ್ನೆ, ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯ. ಇದು 5 ಅಂಕದ ಪ್ರಶ್ನೆ. ಇದು ಪರೀಕ್ಷೆಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಅದಕ್ಕಾಗಿ ಈಗ ನಾವು ಮಾದರಿ ಸಮೀಕ್ಷೆಯನ್ನು ಹೇಗೆ ಕೈಗೊಳ್ಳಬೇಕು ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಈಗ ನಾವು ಮಾದರಿ ಸಮೀಕ್ಷೆಯನ್ನು ಮಾಡೋಣ. ಈಗ ಒಬ್ಬ ಶೋಧಕ, ಒಬ್ಬ ವಿದ್ಯಾರ್ಥಿ ಮಾದರಿ ಸಮೀಕ್ಷೆಯನ್ನು ಮಾಡಬೇಕು. ಒಂದು ತಾಲೂಕಿನಲ್ಲಿ ನಾವು ಮಾದರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಯಾವ ಮಾದರಿ ಸಮೀಕ್ಷೆ? ಒಂದು ತಾಲೂಕಿನಲ್ಲಿ ಸುಮಾರು 1000 ಶಾಲೆಗಳಿವೆ. ಪ್ರಾಥಮಿಕ ಶಾಲೆಗಳಿವೆ ಅಂತ ಇಟ್ಕೊಳ್ಳೋಣ, ಅಥವಾ ಮಾಧ್ಯಮಿಕ ಶಾಲೆಗಳಿವೆ ಅಂತ ಇಟ್ಕೊಳ್ಳೋಣ. ನಾವೀಗ ಪ್ರಾಥಮಿಕ ಶಾಲೆಯಲ್ಲಿ ನಾವು ಒಂದು ಮಾದರಿ ಸಮೀಕ್ಷೆಯನ್ನು ಮಾಡಬೇಕು. ಯಾವ ವಿಷಯದ ಮೇಲೆ ಮಾಡಬೇಕು ಅಂತಂದರೆ, ಈಗ ಸರ್ಕಾರದವರು ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ಮಾಡಿದ್ದಾರೆ ಎಲ್ಲ ನಮ್ಮ ಶಾಲೆಗಳಲ್ಲಿ, ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ, ಎಲ್ಲ ಈ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯವನ್ನು ಸುಧಾರಣೆ ಮಾಡುವ ಸಲುವಾಗಿ ಅಥವಾ ಅವರ ಒಂದು ಜೀವನ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಈಗ ಸರ್ಕಾರ ಇಂಥ ಒಂದು ಬಿಸಿಯೂಟದ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಆ ಬಿಸಿಯೂಟದ ಯೋಜನೆ ಯಾವ ಶಾಲೆಗಳಲ್ಲಿ ಯಾವ ರೀತಿಯಾಗಿದೆ, ಎಷ್ಟು ಚೆನ್ನಾಗಿದೆ, ಅದರ ಲಾಭ ಏನಾಗಿದೆ, ಯಾವ ಶಾಲೆಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬಿಸಿಯೂಟವನ್ನು ಸೇವಿಸ್ತಾ ಇದ್ದಾರೆ, ಅದರಿಂದ ಆಗಿರ್ತಕ್ಕಂಥ ಲಾಭಗಳೇನು ಅನ್ನುವಂಥ ವಿಷಯವನ್ನು ನಾವೀಗ ಏನು ಮಾಡಬೇಕಾಗಿದೆ ಅಂದರೆ ಸಮೀಕ್ಷೆ ಮಾಡಬೇಕಾಗಿದೆ. ಹಾಗಾದರೆ ಒಂದು ತಾಲೂಕಿನಲ್ಲಿರುವಂಥ ಎಲ್ಲ ಶಾಲೆಗಳಿಗೂ ಹೋಗೋದಕ್ಕೆ ನಮ್ಮ ಶೋಧಕನಿಗೆ ಏನಾಗುತ್ತೆ ಅಂದರೆ ಸಮಯದ ತೊಂದರೆ, ಆಮೇಲೆ ಹಣದ ತೊಂದರೆ. ಅದಕ್ಕಾಗಿ ಒಂದು ತಾಲೂಕಿನಲ್ಲಿರ್ತಕ್ಕಂಥ 1000 ಶಾಲೆಗಳಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಆ ಪ್ರತಿಯೊಂದು ಶಾಲೆಯಲ್ಲಿ ಹೋಗಿ ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಯಾವ ತರಗತಿಯಲ್ಲಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ನೋಡ್ರಿ ನಿಮ್ಮಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ, ಪ್ರತಿ ದಿವಸ ಎಷ್ಟು ರೇಷನನ್ನು ನೀವು ಕೊಡ್ತಾ ಇದ್ದೀರಿ, ಸರಾಸರಿ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಊಟವನ್ನು ನೀವು ಕೊಡ್ತಾ ಇದ್ದೀರಿ, ಎಷ್ಟು ಅಕ್ಕಿ ನಮ್ಮ ಪ್ರತಿ ವಿದ್ಯಾರ್ಥಿಗೆ ಸರಾಸರಿ ಎಷ್ಟು ಬೇಕಾಗುತ್ತದೆ ಅನ್ನುವಂಥ ಈ ವಿಷಯಗಳನ್ನು ನಾವಲ್ಲಿ ಸಂಗ್ರಹಿಸಬೇಕಾಗ್ತದೆ. ಹಾಗಾದರೆ ಒಂದು ತಾಲೂಕಿನ ಸಮೀಕ್ಷೆಯನ್ನು ಮಾಡಬೇಕಾಗ್ತದೆ. ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಶಾಲೆಗಳಲ್ಲಿ ಮಾಹಿತಿಗಳನ್ನು ಬರೆದುಕೊಂಡರೆ ಅದು ಸಂಪೂರ್ಣ ಎಣಿಕೆ ಅಂತ ಆಗ್ತದೆ.
ಆದರೆ ನಾವೀಗ ಸಂಪೂರ್ಣ ಎಣಿಕೆ ಮಾಡೋದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಮಾದರಿ ಸಮೀಕ್ಷೆ ಅಂತ ಮಾಡ್ತೀವಿ. ಮಾದರಿ ಸಮೀಕ್ಷೆ ಮಾಡಬೇಕು. ಮಾದರಿ ಸಮೀಕ್ಷೆ ಅಂತಂದರೆ ಒಂದು ತಾಲೂಕಿನಲ್ಲಿರುವಂತಹ ಎಲ್ಲ ಶಾಲೆಗಳ ಬದಲಾಗಿ ಕೆಲವೇ 4-5 ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ದತ್ತಾಂಶಗಳನ್ನು ಸಂಗ್ರಹಿಸಿದರೆ ಅದು ಮಾದರಿ ಸಮೀಕ್ಷೆ. ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳಿಗೆ ಭೇಟಿಯಾಗಿ ನಾವು ದತ್ತಾಂಶವನ್ನು ಸಂಗ್ರಹಿಸಿದರೆ ಅದು ಸಂಪೂರ್ಣ. ಅದನ್ನು ಕೆಲವೇ ಶಾಲೆಗಳಿಗೆ ಸುಮಾರು ಒಂದು 4-5 ಮಾದರಿಯಾಗಿ ತಗೊಂಡು ಆ ಶಾಲೆಗಳಿಗೆ ಭೇಟಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸಿದರೆ ಅದು ಏನಾಗುತ್ತೆ ಅಂತಂದರೆ ಅದು ಮಾದರಿ ಸಮೀಕ್ಷೆ ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಯೋಜನೆ ಆಧಾರಿತ ಒಂದು ಪ್ರಶ್ನೆ ಇದೆ. ಇದು 5 ಅಂಕದ ಪ್ರಶ್ನೆ. ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ. ನಿಮ್ಮ ಬಿಸಿಯೂಟದ ಸಮೀಕ್ಷೆಗೆ ಸರಿ ಹೊಂದುವ ಉತ್ತಮವಾದಂಥ ಒಂದು ಪ್ರಶ್ನಾವಳಿಯನ್ನು ತಯಾರಿಸಿ ಅಂತ ಪ್ರಶ್ನೆ ಇದೆ. ನೀವೀಗ ಆ ಬಿಸಿಯೂಟವನ್ನು ಸಮೀಕ್ಷೆ ಮಾಡಿ ದತ್ತಾಂಶವನ್ನು ಸಂಗ್ರಹಿಸಿಕೋಬೇಕಾದ್ರೆ ನೀವು ಒಂದು ಪ್ರಶ್ನಾವಳಿಯನ್ನು ತಯಾರು ಮಾಡಿಕೊಂಡು ಅಲ್ಲಿಗೆ ನೀವು ಹೋಗಬೇಕು, ಶಾಲೆಗೆ ಹೋಗಬೇಕು. ಹಾಗಾದರೆ ಪ್ರಶ್ನಾವಳಿಯನ್ನು ನಮ್ಮ ಶೋಧಕ, ದತ್ತಾಂಶವನ್ನು ಸಂಗ್ರಹಿಸುವಂಥ ಒಬ್ಬ ವಿದ್ಯಾರ್ಥಿ ಅಂದರೆ ಶೋಧಕ ಏನು ಮಾಡ್ತಾನೆ ಅಂತಂದರೆ ಒಂದು ಈ ಪ್ರಶ್ನಾವಳಿಯನ್ನು ಕ್ವಶನರಿಯನ್ನು ತಯಾರು ಮಾಡ್ಕೊತಾನೆ, ಪ್ರಶ್ನಾವಳಿಯನ್ನು ತಯಾರು ಮಾಡ್ಕೊತಾನೆ. ಹೇಗೆ ಪ್ರಶ್ನಾವಳಿಯನ್ನು ತಯಾರು ಮಾಡ್ಕೊತಾನೆ ನೋಡಿ ನಮ್ಮ ವಿದ್ಯಾರ್ಥಿ, ನಮ್ಮ ಶೋಧಕ. ಹೌದು, ಈಗ ಆ ಶೋಧಕ ದತ್ತಾಂಶಗಳನ್ನು ಸಂಗ್ರಹಿಸುವ ಸಲುವಾಗಿ ಪ್ರಾಥಮಿಕ ಶಾಲೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಬಹುಶಃ ಮುಖ್ಯೋಪಾಧ್ಯಾಯರಿಗೆ ಭೇಟಿಯಾಗಿ ತಾನು ಏನೇನು ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡಿದ್ದಾನೋ ಆ ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ಹೋಗಿ ಆ ಮುಖ್ಯೋಪಾಧ್ಯಾಯರ ಜೊತೆಗೆ ಚರ್ಚೆ ಮಾಡಿ ತನಗೆ ಬೇಕಾದಂಥ ದತ್ತಾಂಶಗಳನ್ನು ಸಂಗ್ರಹಿಸಿಕೊಡ್ತಾನೆ. ಹಾಗಾದರೆ ಅವನು ತಯಾರಿಸಿರುವಂಥ ಪ್ರಶ್ನಾವಳಿ ಹೇಗಿದೆ ನೋಡಿ. ಪ್ರಶ್ನಾವಳಿ ನಂಬರ್ 1, ಶಾಲೆಯ ಹೆಸರು ಅಂತ ಮಾಡ್ಕೊಂಡು, ಶಾಲೆಯ ಹೆಸರು ಡ್ಯಾಶ್, ಅದು ಯಾವುದೇ ಊರನ್ನು ನಾವಲ್ಲಿ ಹಾಕ್ಕೋಬೋದು. ಎರಡನೇದು ಶಾಲೆಯ ವಿಳಾಸ. ನೋಡಿ, ಆ ಊರು ಶಾಲೆಯ ಹೆಸರು ಬರೀಬೇಕ್ರಿ. ಆ ಶಾಲೆಯ ವಿಳಾಸ ಎಲ್ಲಿದೆ, ಯಾವ ಊರಿನಲ್ಲಿದೆ ಅದನ್ನು ನಾವು ಬರೀಬೇಕು. ಶಾಲೆಯ ಹೆಸರು ಡ್ಯಾಶ್, ಶಾಲೆಯ ವಿಳಾಸ ಡ್ಯಾಶ್. ನಂಬರ್ 3, ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಡ್ಯಾಶ್. ಅದಷ್ಟೇ ಇರ್ಬೋದು, 200, 300, 400 ಅಲ್ಲಿ ಸನ್ನಿವೇಶಕ್ಕಂತಕ್ಕಂಥದ್ದು ಇರ್ಬೋದು. ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಡ್ಯಾಶ್. ಮತ್ತು ಗಂಡು ಮಕ್ಕಳ ಸಂಖ್ಯೆ, ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮಾಡ್ಕೊಳ್ಬೇಕು. ಎ ಗಂಡು ಮಕ್ಕಳ ಸಂಖ್ಯೆ, ಬಿ ಹೆಣ್ಣು ಮಕ್ಕಳ ಸಂಖ್ಯೆ. ಈ ಗಂಡು ಮತ್ತು ಹೆಣ್ಣು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಅಲ್ಲಿ ಮಾಡ್ಕೋಬೇಕು. ನಂಬರ್ 4, ಪ್ರತಿದಿನ ಶಾಲೆಗೆ ಹಾಜರಾಗುವ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕಾಲು ಮಾಡಿಕೊಂಡು. ನಂಬರ್ 5, ಪ್ರತಿ ವಿದ್ಯಾರ್ಥಿಗೆ ಸರ್ಕಾರವು ನೀಡುವ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ನಾವಿಲ್ಲಿ ಪಡ್ಕೋಬೇಕು ಡ್ಯಾಶ್. ನಂಬರ್ 6, ಪ್ರತಿ ವಿದ್ಯಾರ್ಥಿಗೆ ನೀಡುವ ತರಕಾರಿಯ ಪ್ರಮಾಣ ಡ್ಯಾಶ್. ನಂಬರ್ 7, ಪ್ರತಿ ವಿದ್ಯಾರ್ಥಿಗೆ ಒಂದು ದಿನಕ್ಕೆ ತಗಲುವ ವೆಚ್ಚ ಡ್ಯಾಶ್. ಸರ್ಕಾರ ನೀಡುತ್ತಿರುವ ಬಿಸಿಯೂಟದ ಯೋಜನೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆಯೇ, ಹೌದು ಇಲ್ಲ. ನಂಬರ್ 9, ಸರ್ಕಾರ ಕೊಡುವ ಬಿಸಿಯೂಟದ ಗುಣಮಟ್ಟ ಅತ್ಯುತ್ತಮವಾಗಿದೆಯೇ, ಉತ್ತಮವಾಗಿದೆಯೇ, ಸಾಧಾರಣವಾಗಿದೆಯೇ, ಡಿ ಕಳಪೆಯಾಗಿದೆಯೇ ಅಂತ 4 ಪ್ರಶ್ನೆಗಳು. ಹೀಗೆ ಒಂದು ಫಾರ್ಮೆಟನ್ನು ನಾವು ತರಬಹುದು. ಇದಕ್ಕೆ ನಾವೇನು ಹೇಳಿದ್ರೆ ಕ್ವಶನ್ ಅಂತ ಕರಿತೀವಿ. ಈ ರೀತಿ ಒಂದು ಪ್ರಶ್ನಾವಳಿಯನ್ನು ತಯಾರು ಮಾಡ್ತೀವಿ. ಈಗ ಯಾವುದೇ ಒಂದು ಶಾಲೆ ಉದಾಹರಣೆಯನ್ನು ನಾವು ತಗೋಬಹುದು. ಸುಮ್ಮನೆ ಶಾಲೆಯ ಹೆಸರು XYZ, ಶಾಲೆಯ ವಿಳಾಸ XYZ ಅಥವಾ ಯಾವುದೇ ಒಂದು ಹಾಕೋಬಹುದು. 3ನೇದು, ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ 500 ಅಂತ ಬರ್ಕೋಬಹುದು. ಅಲ್ಲಿ ಗಂಡು ಮಕ್ಕಳ ಸಂಖ್ಯೆ, ಹೆಣ್ಣು ಮಕ್ಕಳ ಸಂಖ್ಯೆ ಅಂತ ಬಂದಾಗ ಗಂಡು ಮಕ್ಕಳು 350, ಹೆಣ್ಣು ಮಕ್ಕಳು 150 ಅಂತ ನಾವು ಬರ್ಕೋಬಹುದು. ಪ್ರತಿದಿನ ಶಾಲೆಗೆ ಹಾಜರಾಗುವ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 500 ಇದೆ. ಶಾಲೆಗೆ ಬರುವ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ 470 ಅಂತ ಇರಬಹುದು. ಆಮೇಲೆ ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ನೀಡುವ ಅಕ್ಕಿಯ ಪ್ರಮಾಣ, ಒಂದು ದಿವಸಕ್ಕೆ ಎಷ್ಟು ಅಕ್ಕಿ ಸಿಗ್ತಿದೆ ರೀ, ಆ ವಿದ್ಯಾರ್ಥಿಗೆ ಊಟ ಮಾಡೋದಕ್ಕೆ ಎಷ್ಟು ಅಕ್ಕಿ ಸಿಗ್ತಿದೆ, ಸುಮಾರು ಒಂದು 100 ಗ್ರಾಮ್ ಅಂತ ಇಟ್ಕೊಳ್ಳೋಣ, ಹಾಗಿರ್ಬೋದು. ಪ್ರತಿ ವಿದ್ಯಾರ್ಥಿ ಸರ್ಕಾರ ನೀಡುವ ಅಕ್ಕಿಯ ಪ್ರಮಾಣ 100 ಗ್ರಾಮ್ ಅಂತ ಬರ್ಬೋದು. ಪ್ರತಿ ವಿದ್ಯಾರ್ಥಿ ನೀಡುವ ತರಕಾರಿ ಪ್ರಮಾಣ ಅದು ಒಂದು 70 ಗ್ರಾಮ್ ಅಂತ ಇಟ್ಕೊಳ್ಳೋಣ. ಪ್ರತಿ ವಿದ್ಯಾರ್ಥಿಗೆ ಒಂದು ದಿನಕ್ಕೆ ತೆಗೆದುವ ವೆಚ್ಚ 15 ರೂಪಾಯಿ ಅಥವಾ 20 ರೂಪಾಯಿ ಇರ್ಬೋದು,
ಇದು ಅಷ್ಟೇ ಇರ್ಬೋದು, ಇಷ್ಟೇ ಅಂತೀನಲ್ಲ, ಬಟ್ ಅಲ್ಲಿ ತಗೊಳ್ಳುವಂಥ ಹೆಚ್ಚು ಪ್ರಮಾಣ ಎಷ್ಟಿರ್ಬೋದು ಅಂತ ಮಾಹಿತಿಯನ್ನು ಮಾಡ್ಕೋಬೋದು. ಸರ್ಕಾರ ನೀಡುತ್ತಿರುವಂಥ ಬಿಸಿಯೂಟದ ಯೋಜನೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಅಂತ ನಾವು ಸಿಕ್ಕಿದ್ರೆ ಭಾಷೆ ವಿದ್ಯಾರ್ಥಿಗಳು ಹೌದು ಅಂತ ಹೇಳ್ತಾರೆ. ಹೌದಾ, ಹೌದು ಅನ್ನೋರ ಸಂಖ್ಯೆ ಎಷ್ಟು, ಇಲ್ಲ ಅನ್ನೋರ ಸಂಖ್ಯೆ ಎಷ್ಟು ಅಂತ ಬರ್ಕೋಬೋದು. ಸರ್ಕಾರ ಕೊಡುವ ಬಿಸಿಯೂಟದ ಗುಣಮಟ್ಟದ ಹೇಗಿದೆ? ಎ ಕ್ವಶನ್ ಅತ್ಯುತ್ತಮವಾಗಿದೆ, ಬಿ ಉತ್ತಮವಾಗಿದೆ, ಸಿ ಸಾಧಾರಣವಾಗಿದೆ, ಡಿ ಕಳಪೆಯಾಗಿದೆ ಅಂತ ಕೇಳ್ಬೋದು. ಹಾಗಾಗಿ ನಮಗೆ ಉದಾಹರಣೆ ದತ್ತಾಂಶಗಳು ಸಿಗುತ್ತವೆ. ಅದಕ್ಕೆ ಈ ಪ್ರಶ್ನಾವಳಿಯನ್ನು ನಾವು ತಯಾರಿಸಬೇಕು. ಪ್ರಶ್ನಾವಳಿಯನ್ನು ನಾವು ತಯಾರಿಸಿ ಅಲ್ಲಿ ಸಂಬಂಧಿಸಿರುವಂಥ ದತ್ತಾಂಶಗಳನ್ನು ನಾವು ಬರಿತಾ ಹೋಗ್ತೇವೆ. ಶಾಲೆಯ ಹೆಸರು ನಮ್ಮೂರು ಹಾಕ್ಬೋದು, ಶಾಲೆಯ ವಿಳಾಸ ಇಂಥ ಊರು ಇಂಥ ಸ್ಥಳದಲ್ಲಿ ಶಾಲೆ ಇದೆ, ಶಾಲೆಯಲ್ಲಿ ವ್ಯಾಸಂಗವಾಗುವ ವಿದ್ಯಾರ್ಥಿಗಳ ಸಂಖ್ಯೆ 500, 600, 700 ಅಲ್ಲಿ ಎಷ್ಟಿದೆಯೋ ಅಷ್ಟು ಬರ್ಕೊಂಡ್ಬಿಡೋದು. ಅಲ್ಲಿ ಗಂಡು ಮಕ್ಕಳ ಸಂಖ್ಯೆ ಎಷ್ಟು, ಹೆಣ್ಣು ಮಕ್ಕಳ ಸಂಖ್ಯೆ ಅಂತ ಬರ್ಕೊಂಡ್ಬಿಡೋದು. ಪ್ರತಿ ಶಾಲೆಗೆ ಹಾಜರಾಗುವ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ದಿವಸ 1,000 ವಿದ್ಯಾರ್ಥಿಗಳಿದ್ದರೆ ದಿವಸ 900 ವಿದ್ಯಾರ್ಥಿಗಳು ಬರ್ತಾರೆ ಅಂತ ನಾವು ಸರಾಸರಿ ಅಂತ ಹಾಕ್ಕೋಬೋದು. ಅಲ್ಲಿ ಅವ್ರು ಎಷ್ಟು ಹೇಳ್ತಾರೆ ನೋಡಬೇಕು ಶಿಕ್ಷಕರು. ಪ್ರತಿ ವಿದ್ಯಾರ್ಥಿಗೆ ನೀಡುವ ತರಕಾರಿಯ ಪ್ರಮಾಣ, ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ನೀಡುವಂಥ ಅಕ್ಕಿಯ ಪ್ರಮಾಣ, ಒಂದು ದಿವಸಕ್ಕೆ ನಾವು ವಿದ್ಯಾರ್ಥಿಗೆ ಸರ್ಕಾರದಿಂದ ಎಷ್ಟು ಅಕ್ಕಿ ಸಿಗುತ್ತೆ, ಎಷ್ಟು ತರಕಾರಿ ಸಿಗುತ್ತೆ, ಆ ಪ್ರಮಾಣವನ್ನು ಬರೀಬೇಕು. ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ನೀಡುವಂಥ ಅಕ್ಕಿಯ ಪ್ರಮಾಣ, ಪ್ರತಿ ವಿದ್ಯಾರ್ಥಿಗೆ ನೋಡುವ ಅಕ್ಕಿಯ ಪ್ರಮಾಣ ಇಂತಿಷ್ಟು ಅಂತ ಬರಿಬೋದು. ವಿದ್ಯಾರ್ಥಿಗೆ ನೀಡುವಂಥ ತರಕಾರಿ ಪ್ರಮಾಣ ಇಷ್ಟು ಅಂತ ಬರಿಬೋದು. ಪ್ರತಿ ವಿದ್ಯಾರ್ಥಿಗೆ ಒಂದು ದಿನಕ್ಕೆ ತಗೊಳ್ಳುವ ವೆಚ್ಚ ಎಷ್ಟು ರೂಪಾಯಿಗಳು ಅಂತ ನಾವಿಲ್ಲಿ ಬರಿಬೋದು. ಸರ್ಕಾರ ನೀಡುತ್ತಿರುವ ಬಿಸಿಯೂಟದ ಯೋಜನೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ, ಹೌದು ಅಥವಾ ಇಲ್ಲ ಅಂತ ಇಲ್ಲಿ ಬರಿಬೋದು. ಸರ್ಕಾರ ಕೊಡುವ ಬಿಸಿಯೂಟದ ಗುಣಮಟ್ಟ ಎಷ್ಟಿದೆ, ಹೇಗಿದೆ ಅಂತಂದರೆ ಎ ಅತ್ಯುತ್ತಮವಾಗಿದೆ, ಬಿ ಉತ್ತಮವಾಗಿದೆ, ಸಿ ಸಾಧಾರಣವಾಗಿದೆ, ಡಿ ಕಳಪೆಯಾಗಿದೆ ಅಂತ ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತಂದರೆ ಒಂದು ಫಾರ್ಮ್ಯಾಟನ್ನು ತಯಾರು ಮಾಡ್ಬೋದು ವಿದ್ಯಾರ್ಥಿಗಳೇ. ಈ ಮೂಲಕ ತುಂಬೋದು. ಇದನ್ನು ನಾವು ಭರ್ತಿ ಮಾಡ್ಕೊಂಡು ಬಂದರೆ ನಾವು ದತ್ತಾಂಶಗಳನ್ನ ಸಂಗ್ರಹಿಸಿದಂತೆ. ಇದು ಒಂದು ಶಾಲೆಯಲ್ಲಿ ನಾವು ಸಂಗ್ರಹಿಸಿದಂತೆ. ಈಗ ಒಂದು 4-5 ಶಾಲೆಗಳು ಸಂಗ್ರಹಿಸ್ಕೊಂಡು ಬಂದ್ಬಿಡೋದು. ಇದರಿಂದ ನಾವು ಒಂದು ತಾಲೂಕಿನ ಬಿಸಿ ಊಟಕ್ಕೆ ಸಂಬಂಧಿಸಿರುವಂಥ ಮಾದರಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂತ ಅರ್ಥ. ಎಲ್ಲ ಶಾಲೆಗಳಿಗೆ ಹೋದರೆ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಮಾದರಿ ಸಮೀಕ್ಷೆಯನ್ನು ಮಾಡಿ ಅದೇ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಕೂಡ ಇದೇ ರೀತಿಯಾಗಿದೆ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಹೀಗೆ ನಾವು ಮಾದರಿ ಸಮೀಕ್ಷೆಯನ್ನು ಮಾಡಬೇಕು. ಇದು ನಮ್ಮ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ಫಾರ್ಮ್ಯಾಟನ್ನು ಹೋಗೋದು. ಅದಕ್ಕೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್, ಇದಕ್ಕೆ 5 ಮಾರ್ಕ್ಸ್ ಇದೆ. ಸಪೋಸ್ ಯು ಆರ್ ಎ ರಿಸರ್ಚ್ ಸ್ಟೂಡೆಂಟ್ ಆ್ಯಂಡ್ ಯು ಆರ್ ಆಸ್ಕ್ಡ್ ಟು conduct a sample survey about the midday meals program in school. Prepare a good questionnaire to support your survey. Questionnaire for conducting a sample survey. Questionnaire for conducting a sample survey about midday meals program. Number A, name of the school dash dash, name of the student dash dash, age dash dash, gender male or female dash dash, class dash dash. Is midday meals served every day in your school? Yes or no? G, in the what form do you prefer to get midday meals? Cooked meals, dry, rotation. How many days in a week you get a cooked meals? Do you eat cooked midday meals in the school premises? Yes or no? It. No. What are the reasons? If no, what are the reasons? I want to share food with my other family members. I do not like the taste the cooked meals. I bring cooked food from home. Others special. If yes, after eating midday meals, do you feel good? Yes or no? Cannot say. Yes, no, cannot say. ಹೀಗೆ ನಾವೇನು ಮಾಡ್ಬೋದು ಅಂತಂದರೆ ವಿದ್ಯಾರ್ಥಿಗಳೇ, ನಾವು ಬಿಸಿಯೂಟದ ಸಮೀಕ್ಷೆಯನ್ನು ಮಾಡ್ಬೋದು. ಮಧ್ಯಾಹ್ನದ ಬಿಸಿಯೂಟದ ಸಮೀಕ್ಷೆಯನ್ನು ಒಂದು ಶಾಲೆಗೆ ಹೋಗಿ ಮಾಡ್ಕೊಂಡು ಬಂದು ಆ ದತ್ತಾಂಶಗಳನ್ನು ಸಂಗ್ರಹಿಸಿದರೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಇಂಥ ಮಾದರಿ ಸಮೀಕ್ಷೆ ಅಂತಂದರೆ ಕೆಲವೇ ಶಾಲೆಗಳಿಗೆ ಭೇಟಿ ಕೊಟ್ಟು ದತ್ತಾಂಶಗಳನ್ನು ಸಂಗ್ರಹಿಸುವಂಥದ್ದು
ಒಂದು ತಾಲೂಕಿನ ಎಲ್ಲ ಶಾಲೆಗಳಿಗೂ ಭೇಟಿ ಆಗುವ ಅಗತ್ಯ ಇಲ್ಲಿ ಇಲ್ಲ. ಕೆಲವೇ ಶಾಲೆಗಳಿಗೆ ಭೇಟಿಯಾಗಿ ದತ್ತಾಂಶವನ್ನು ಸಂಗ್ರಹಿಸಿದರೆ ಇದನ್ನು ಮಾದರಿ ಸಮೀಕ್ಷೆ ಅಂತ ಸಂಗ್ರಹಿಸಿರುವಂಥ ದತ್ತಾಂಶಗಳು ಎಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸಬಹುದು. ವಿದ್ಯಾರ್ಥಿಗಳೇ, ಇದು 5 ಅಂಕದ ಪ್ರಶ್ನೆಯಾಗಿದೆ. ಈ ಫಾರ್ಮೇಟನ್ನು ನಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ತುಂಬ್ಕೋಬೇಕು. ಇದನ್ನು ನಾವು 5 ಅಂಕಗಳನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತದೆ. ಹೀಗೆ ವಿದ್ಯಾರ್ಥಿಗಳು ಇದನ್ನು ರೂಢಿಸಿಕೊಳ್ಬೇಕು.